ರಾಪಿಡ್ ಫೈರ್ ರೌಂಡ್ ತೇಜಸ್ ಕನ್ನಡಿಗ. ಮೊದಲನೇ ರೌಂಡ್ ಬಂದು ಎಸ್ ಆರ್ ನೋಟೆಡ್ ಕ್ವಶನ್ಸ್. ನಾನು ಕೇಳುವಂತ ಪ್ರಶ್ನೆಗಳಿಗೆ ಎಸ್ ಅಥವಾ ಎರಡರಲ್ಲಿ ಯಾವ್ದಾದ್ರು ನೀವು ಆನ್ಸರ್ ಮಾಡಬಹುದು. ಕಾಕ್ರೋಚ್ ಇವತ್ತಿಗೆ ಭಾರತದ ರಾಜಕಾರಣದಲ್ಲಿ ನ್ಯೂ ಪೊಲಿಟಿಕಲ್ ಸೂಪರ್ ಸ್ಟಾರ್. ನೋ ಕಮೆಂಟ್ಸ್. ವಾಟ್ಸ್ಆಪ್ ಕಿಂಗ್ ಬಿಜೆಪಿಯನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಕಾಕ್ರೋಚ್ ಸೋಲಿಸುತ್ತೆ. ಖಂಡಿತವಾಗ್ಲೂ ಇಲ್ಲ. ವಿರೋಧ ಪಕ್ಷವೇ ಇಲ್ಲದಿರುವಂತಹ ಏಕೈಕ ರಾಜ್ಯ ಕರ್ನಾಟಕ. ಸುಳ್ಳಿನ ಅಪಪ್ರಚಾರ. ಬಿಜೆಪಿ ನಾಯಕರು ಕೇವಲ ಸ್ಟೇಟ್ಮೆಂಟ್ ಗಿರಾಕಿಗಳು. ಸ್ಟೇಟ್ಮೆಂಟ್ ಕೊಡ್ತಾರೆ, ಓಡೋಗ್ತಾರೆ, ಇದ್ದು ಕಾದಾಡೋದಿಲ್ಲ. ಖಂಡಿತವಾಗ್ಲೂ ಇಲ್ಲ. ಮೋದಿ ನಾಮ ಇಲ್ಲದಿದ್ದರೆ ರಾಜ್ಯ ಬಿಜೆಪಿ ನಾಯಕರು ಕೇರಳ ಫುಟ್ಪಾತ್. ಕ್ವಶನ್ ತಪ್ಪಿದೆ. ರಾಜ್ಯದಲ್ಲಿ ಎನ್ಡಿಎ ಮೈತ್ರಿಕೂಟ ಭದ್ರವಾಗಿದೆ, ಸುಭದ್ರವಾಗಿದೆ. ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಮಾಡಿದ್ದೆ ಬಿಜೆಪಿಯಲ್ಲಿನ ಬಣ ರಾಜಕಾರಣಕ್ಕೆ ಕಾರಣ. ಖಂಡಿತವಾಗ್ಲೂ ಇಲ್ಲ. ರಾಜ್ಯ ಬಿಜೆಪಿಯಲ್ಲಿ ಒಮ್ಮತದ ನಾಯಕತ್ವವೇ ಇಲ್ಲ. ಒಮ್ಮತದ ನಾಯಕತ್ವನೂ ಇದೆ, ಸುಭದ್ರವಾದಂತ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದೆ. ಸೈದ್ಧಾಂತಿಕವಾಗಿ ಸಿದ್ದರಾಮಯ್ಯ ಅವರನ್ನ ಎದುರಿಸುವಂತ ಶಕ್ತಿ, ತಾಕತ್ತು ರಾಜ್ಯ ಬಿಜೆಪಿ ನಾಯಕರಿಗಿದೆ. ದಮ್ಮು ಇದೆ, ತಾಕತ್ತು ಇದೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಾಣೆಯಾಗಿದ್ದಾರೆ, ಹುಡುಕಿ ಕೊಡಿ. ಸುಳ್ಳಿನ ಅಪಪ್ರಚಾರ ಅದು. ಬಸವನಗೌಡ ಪಾಟೀಲ್ ಯತ್ನಾಳ್ ಹಿಂದೆ ಯಾವಾಗ ಬಿಜೆಪಿಯಲ್ಲಿದ್ರು ಆಗ ಬಿಜೆಪಿಯ ಅತಿ ದೊಡ್ಡ ಹಿಂದುತ್ವ ಪಾಲಿಟಿಕ್ಸ್ ನ ಫೇಸ್ ಆಗಿದ್ದರು. ನೋ ಕಮೆಂಟ್ಸ್. ಪೋಕ್ಸೋ ಆರೋಪಿ ಯಡಿಯೂರಪ್ಪನವರಿಗೆ ಅಭಿಮಾನೋತ್ಸವ ಮಾಡಿದ್ದು ಸರಿನಾ ತಪ್ಪಾ? ಕ್ವಶನ್ ತಪ್ಪಿದೆ. ಯಡಿಯೂರಪ್ಪ ಸಾಹೇಬರು ಜನನಾಯಕರು. ಎರಡನೇ ರೌಂಡ್ ಬಂದು ಚೂಸ್ ಎನಿವನ್. ನಾನು ಕೇಳುವಂತ ಪ್ರಶ್ನೆಗಳಿಗೆ ಎರಡು ಆಯ್ಕೆಗಳನ್ನ ಕೊಡ್ತೀನಿ. ಆ ಎರಡು ಆಯ್ಕೆಗಳು ಯಾವ್ದಾದ್ರು ಒಂದನ್ನು ಆಯ್ಕೆ ಮಾಡಬಹುದು. ಎನ್ಡಿಎ ಮೈತ್ರಿಕೂಟದ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು? ವಿಜಯೇಂದ್ರ, ಕುಮಾರಸ್ವಾಮಿ? ನೋ ಕಮೆಂಟ್ಸ್. ಹೈಕಮಾಂಡ್ ಡಿಸೈಡ್ ಮಾಡಬೇಕು. ಬಿಜೆಪಿ ನಾಯಕರು ಕನ್ನಡ ಪ್ರೇಮಿಗಳ, ಹಿಂದಿ ಚೇಲಾಗಳ? ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಬಿಜೆಪಿ ನಾಯಕರಿಗೆ ಯಾವುದು ಮುಖ್ಯ, ಧರ್ಮನ ಅಭಿವೃದ್ಧಿನ? ಧರ್ಮ ಬಿಟ್ಟು ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಬಿಟ್ಟು ಧರ್ಮ ಇಲ್ಲ. ಯಾರಿಗೆ ಯಾರ ಅವಶ್ಯಕತೆ ಜಾಸ್ತಿ ಇದೆ? ಬಿಜೆಪಿಗೆ ಜೆಡಿಎಸ್ ನ ಅವಶ್ಯಕತೆ ಜಾಸ್ತಿ ಇದೆಯಾ, ಜೆಡಿಎಸ್ ಅವರಿಗೆ ಬಿಜೆಪಿ ಅವಶ್ಯಕತೆ ಜಾಸ್ತಿ ಇದೆಯಾ? ಕರ್ನಾಟಕದ ಜನತೆಗೆ 28ಕ್ಕೆ ನಮ್ಮ ಅವಶ್ಯಕತೆ ಇದೆ. ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರು ಸಮಪ್ರಾಬಲ್ಯವನ್ನ ಹೊಂದಿರುವಂತಹ ಕ್ಷೇತ್ರಗಳನ್ನು ನೋಡಿದಾಗ 2028ರಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ? ಬಿಜೆಪಿ ಕಾರ್ಯಕರ್ತರಿಗೆ ಟಿಕೆಟ್ ಸಿಗುತ್ತಾ ಅಥವಾ ಜೆಡಿಎಸ್ ಕಾರ್ಯಕರ್ತರಿಗೆ ಟಿಕೆಟ್ ಸಿಗುತ್ತಾ? ವಿಲ್ ಬಿ ಡಿಸೈಡೆಡ್ ಬೈ ದ ಹೈಕಮಾಂಡ್. ಮೂರನೇ ರೌಂಡ್ ಬಂದು ಕೆಲವು ರಾಜಕೀಯ ವ್ಯಕ್ತಿಗಳ ಹೆಸರುಗಳನ್ನ ಹೇಳ್ತಾ ಹೋಗಿ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಅದು ನೀವು ಒಂದು ವರ್ಡ್ ಅಲ್ಲಿ ಅಥವಾ ಒಂದು ವಾಕ್ಯದಲ್ಲಿ ಹೇಳ್ಬೋದು. ಸಿದ್ದರಾಮಯ್ಯನವರು ಹಿಂದೂ ವಿರೋಧಿ. ಡಿ ಕೆ ಶಿವಕುಮಾರ್ ದೈವ ಭಕ್ತ. ಪ್ರಿಯಾಂಕರ್ಗೆ ಎಡಬಿಡಂಗಿ. ಬಿ ಕೆ ಹರಿಪ್ರಸಾದ್ ದೊಡ್ಡ ಎಡಬಿಡಂಗಿ. ಆರ್ ಅಶೋಕ್ ಸಮರ್ಥವಾಗಿ ವಿರೋಧ ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾರೆ. ಫೋರ್ತ್ ರೌಂಡ್ ಬ್ಲೈಂಡ್ ರ್ಯಾಂಕಿಂಗ್ಸ್. ನಾನೊಂದಿಷ್ಟು ಕರ್ನಾಟಕವನ್ನ ಆಳಿದಂತ ಮುಖ್ಯಮಂತ್ರಿಗಳ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ. ಅವ್ರು ನಿಮ್ ಪಕ್ಷದವ್ರು ಬೇಕಾರಾಗಿರ್ಬೋದು, ವಿರೋಧ ಪಕ್ಷದವ್ರು ಬೇಕಾರಾಗಿರ್ಬೋದು, ಅಥವಾ ನೀವು ಹುಟ್ಲಿಕ್ಕಿಂತ ಮೊದಲು ಹಿಂದೆ ಇದ್ದಂತವ್ರು ಬೇಕಾದ್ರೆ ಆಗಿರ್ಬೋದು. ಅವ್ರ ನೇಮನ್ನ ಕೇಳಿದಾಗ ಅವ್ರಿಗೆ ಯಾವ ರ್ಯಾಂಕ್ ಅನ್ನ ಕೊಡ್ಬೇಕು ಅಂತ ಅನ್ಸುತ್ತೆ, ನೀವು ಅದನ್ನ ಕೊಡ್ತಾ ಹೋಗ್ಬೋದು. ನಾನು 8 ಜನನ ಹೇಳ್ತೀನಿ, 1 to 8 ನೀವು ರ್ಯಾಂಕಿಂಗ್ ಅನ್ನ ಕೊಡ್ಬೋದು. ದೇವೇಗೌಡರು 1, ಸದಾನಂದ ಗೌಡರು 7, ಬಸವರಾಜ ಬೊಮ್ಮಾಯಿ 6, ಕುಮಾರಸ್ವಾಮಿ ಅವರು 5, ಸಿದ್ದರಾಮಯ್ಯನವರು 8, ದೇವರಾಜ ಅರಸ್ 3, ಯಡಿಯೂರಪ್ಪನವರು 2, ಇನ್ನು ಉಳಿದಿರುವಂತ ರಾಮಕೃಷ್ಣ ಹೆಗಡೆ ಅವರು. ಇದರಲ್ಲೇನ ಚೇಂಜ್ ಮಾಡ್ತೀರಾ? ಇಲ್ಲ, ಸರಿಯಾಗಿದೆ.